ದಾವಣಗೆರೆ ನಗರದ 42ನೇ ವಾರ್ಡ್ನಲ್ಲಿ ರಾಜಕಾಲುವೆ ಹಾಗೂ ಹೈಟೆನ್ಷನ್ ಲೈನ್ ಕೆಳಗಡೆ ಬರುವ ಬಫರ್ ಝೋನ್ ಪ್ರದೇಶವನ್ನು ತಮ್ಮ ಸ್ವಂತ ಲಾಭಕ್ಕೆ ಬಳಸಿಕೊಂಡು ಪಾಲಿಕೆ ಹಾಗೂ ಸರ್ಕಾರಕ್ಕೆ ವಂಚನೆ ಮಾಡುತ್ತಿರುವ ಪುಷ್ಪ ಮಹಾಲಿಂಗಪ್ಪ ಶಾಲೆಯ ಕಟ್ಟಡವನ್ನು ತೆರವುಗೊಳಿಸುವಂತೆ ಕರ್ನಾಟಕ ಭೀಮಸೇನೆ ಜಿಲ್ಲಾಧ್ಯಕ್ಷ ಆರ್ ಜಯಪ್ರಕಾಶ್ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ಕೆವಿಟ್ ಹಾಕಿದ್ದು, ನ್ಯಾಯಾಲಯ ಆಡಳಿತ ಮಂಡಳಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. ಇದರಿಂದ ಎಚ್ಚೆತ್ತ ಮಹಾನಗರ ಪಾಲಿಕೆ ಸೆಪ್ಟೆಂಬರ್ 10ರ ಒಳಗೆ ಕಟ್ಟಡ ತೆರವು ಮಾಡುವಂತೆ ಸುತ್ತೋಲೆ ಹೊರಡಿಸಿದ್ದರೂ ಶಾಲಾ ಆಡಳಿತ ಮಂಡಳಿ ಮಾತ್ರ ಶಾಲೆ ತೆರವು ಮಾಡದೇ ಇರುವುದನ್ನು ನೋಡಿದರೆ ಪಾಲಿಕೆ ಅಧಿಕಾರಿಗಳು ಶಾಲಾ ಆಡಳಿತ ಮಂಡಳಿ ಜೊತೆ ಕೈ ಜೋಡಿಸಿದ್ದಾರೆಂಬ ಅನುಮಾನ ಮೂಡುತ್ತಿದ್ದು ಮತ್ತೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸೇನೆಯ ಚೇತನ್ ಕನ್ನಡಿಗ ಇತರರಿದ್ದರು. ಈಗ ಪುಷ್ಪ ಮಹಾಲಿಂಗಪ್ಪ ಶಾಲೆ ಮಾಲಿಂಗಪ್ಪ ಅನ್ನೋರು ಏನು ಮಾಡ್ತಿದ್ದಾರೆ ಅಂದರೆ, ನಮ್ಮ DSS ಮುಖಂಡರುಗಳಿಂದ ಅಥವಾ ಹೆಸರಾಂತ ರಾಜಕೀಯ ವ್ಯಕ್ತಿಗಳಿಂದ, ಅದರಲ್ಲೂ ನಮ್ಮ ಪ್ರೆಸ್ ಕ್ಲಬ್ ಮೆಂಬರ್ಗಳಿಂದ ಫೋನ್ ಮಾಡಿಸಿದ್ದಾರೆ. ಈಗ ಇಲ್ಲಿಗಲ್ ಇದೆ ಅಂದಮೇಲೆ ಅವರೇ ಒಪ್ಕೊಂಡಾರೆ ಅಂದಮೇಲೆ ಇಲ್ಲಿಗಲ್ಲೇ ಸರ್ ಅದು. ಅವರು ಮಕ್ಳಿಗೋಸ್ಕರ ಮಾಡ್ತಾರೋ ತಮಗೋಸ್ಕರ ಮಾಡ್ಕೊತಾರೋ ಅದು ಸೆಕೆಂಡ್ರಿ. ರಾಜಕಾಲುವೆ ಮೇಲೆ ಯಾರೇ ಆಗಲಿ ಕಟ್ಟಡ ಮಾಡೋಂಗಿಲ್ಲ. ಅವ್ರ ಅಣ್ಣ ಈಗ ನಾನು ತಿಂಗಳಿಗೆ ಎನ್ಕ್ವೈರಿ ಮಾಡಿದೆ ಸರ್. ಮೊನ್ನೆ ಅಲ್ಲಿ ನೋಟಿಸ್ ಬೋರ್ಡ್ ಹಾಕಿದ್ದಾರೆ. ಅವರ ಭೀಮ ಹಾಲಪ್ಪ ಅಂತೇಳಿ ಅವ್ರ ಹೆಸರು. ಅವರು ಶಾಲಾ ಮುಖ್ಯೋಪಾಧ್ಯಾಯರು ಅನಿಸುತ್ತೆ. ದೊಡ್ಡದಾಗಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಸರ್. ಅಲ್ಲಿ ಪುಷ್ಪ ಮಹಾಲಿಂಗಪ್ಪ ಶಾಲೆ ಎದುರಿಗೆ ಕಟ್ಟಡ ಕಟ್ಟಿದ್ದಾರೆ. ಬಾಡಿಗೆ ಅಂತ ಹಾಕಿದ್ದಾರೆ ನೋಟಿಸ್ ಬೋರ್ಡಲ್ಲಿ. ತಿಂಗಳಿಗೆ 8,000 ರೂಪಾಯಿ ಬಾಡಿಗೆ ಸರ್. ರಾಜಕಾಲುವೆ ಮೇಲೆ ಮಣ್ಣು ಹಾಕ್ಬಿಟ್ಟು ಪೂರ್ತಿ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ಯಾರಪ್ಪನ ಆಸ್ತಿ ಸರ್ ಅದು? ಮತ್ತು ಅವ್ರು ತಿಂಗಳ ಬಾಡಿಗೆ ತೊಗೊತಿದ್ದಾರೆ. ನಾವು ಇವೆಲ್ಲ ಪ್ರಶ್ನೆ ಮಾಡಿದರೆ ನೀವು ಯಾರು ಅಂತ ಹೇಳ್ತಾರೆ. ನಮ್ಮವರೇ ಯಾರೋ ಒಬ್ರು ಫೋನ್ ಮಾಡಿ ಅವರೆಲ್ಲ ಈ ಥರ ಯಾವುದೇ ರೀತಿ ಅಕ್ರಮದಲ್ಲಿ ಇಲ್ಲ, ಒಳ್ಳೆಯವರು, ನೀವು ಸುಮ್ಮನೆ ಕೆದಕ್ತಿದ್ದೀರಿ, ಯಾಕೆ ಇವೆಲ್ಲ ಬನ್ನಿ ಅಂತ ಹೇಳ್ತಾರೆ. ಸರ್, ನಾನು ದಾಖಲಾತಿ ಇಲ್ಲದೇ ಯಾವುದೇ ರೀತಿ ಯಾರ ಮೇಲೂ ಆರೋಪ ಮಾಡಲ್ಲ ಸರ್. ಈಗ ಅವರೇ ಕೂಡ ಒಪ್ಕೊಂಡಿದ್ದಾರೆ ಸರ್. ಅವರು ಕೂಡ ಒಪ್ಕೊಂಡು ಏನು ಮಾಡಿದ್ದಾರೆ ಅಂದರೆ DDPಗೆ ಒಂದು ಲೆಟ್ರ್ ಹಾಕಿದ್ದಾರೆ ಸರ್.